ಭಯಂಕರ ಒಂದು ಒಂಟಿ ಸಲಗ, ಅದೇನು ಕಡಿಮೆ ಆನೆ ಏನಲ್ಲ. ಹೊರಗಡೆ ಪ್ರಪಂಚಕ್ಕೆ ಇನ್ನೂ ಒಂದು ಫೋಟೋಗಳು ಸಿಕ್ಕಿಲ್ಲ. ಆದರೆ ನಾವು ಅವತ್ತು ಮೊದಲೇ ಅದ್ರ ಹಿಂದ್ಗಡೆ ನಾವು ತಿರುಗಾಡಿದರಿಗೆ ಗೊತ್ತು. ಅದು ಅಟ್ಟಿಸ್ಕೊಂಬಂದಾಗ ಓಡಿ ತಪ್ಪಿಸ್ಕೊಂಡರಿಗೂ ಗೊತ್ತು ಕುದುರೆಮುಖ ಕಾಡಲ್ಲಿ. ವಿಕ್ರಾಂತ್ ಪರಿಸ್ಥಿತಿ ಚಿಂತಾಜನಕ. ವಿಕ್ರಾಂತ್ ಹಿಡಿಯುವಾಗಂತೂ ನಿಮ್ಗೆ ಗೊತ್ತು ಎಷ್ಟು ದೊಡ್ಡ ಸಮಸ್ಯೆ ಆಯ್ತು. ಆ ನಂತರ ಏನು ಸರ್ ಅಲ್ಲಿ ಇದರಲ್ಲಿ ಈಗ ವಿಡಿಯೋ ರಿಲೀಸ್ ಆಗಿದೆ, ಇಡೀ ಕಾಲಲ್ಲಿ ನಿಮ್ಮ ಅನಿಸಿಕೆ ಏನು ಸರ್ ತಾವು ಆನೆ ಪ್ರಿಯರಾಗಿ? ಈ ವಿಕ್ರಾಂತ್ ಭಾರಿ ಕಾಲನು ಇಲ್ಲಿಂದ ಮಧ್ಯದಲ್ಲಿ ಬಂದಿದ್ದು, ಅದು ಎಲ್ಲಿಂದಲ್ಲ ಒಂದು 25-30 ವರ್ಷದ ಒಂದು ಆನೆ. ಭಾರಿ ಚೆನ್ನಾಗಿತ್ತು, ಭೀಮನ ಜೊತೆನೇ ಇರ್ತಿತ್ತು. ಇದನ್ನ ಈಗ ವೆಂಕಟೇಶಣ್ಣಕ್ಕಿಂತ 2 ತಿಂಗಳ ಹಿಂದೆ ನಾವು ಸಕಲೇಶ್ಪುರ ಯಸ್ಲೂರು ಭಾಗದಲ್ಲಿ ಹೋದಾಗ ಭೀಮ ವಿಕ್ರಾಂತ್ ಎಲ್ಲ ಒಟ್ಟಿಗೆ ಇದ್ದು, ಅವತ್ತು ಓಲ್ಡ್ ಬೆಲ್ಟಿಗೆ ಒಂದು ರೇಡಿಯೋ ಕಾಲರ್ ಹಾಕಿದ್ದು. ಅದು ಆಮೇಲೆ ಅದು ಈ ಕಡೆ ಬಂದು ಸೇರಿತು. ಯಾರಿಗೂ ಅನ್ಯಾಯ ಏನೂ ಮಾಡಲಿಲ್ಲ, ಯಾರನ್ನೂ ಕೊಲ್ಲೂ ಇಲ್ಲ, ಯಾರ ಮೇಲೆ ಅಟ್ಯಾಕ್ ಮಾಡಲಿಲ್ಲ, ಏನೂ ಇಲ್ಲ. ಒಂದು ಒಳ್ಳೆ ಸುಂದರವಾದ ಒಂದು ಆನೆ. ಕೆಲವು ಅಧಿಕಾರಿಗಳಿಗೆ ಇಲ್ಲಿ ಬಂದ ಮೇಲೆ ಮತ್ತೆ ಬೇರೆ ಕಡೆ ಹೋದಾಗ ಇವರಿಗೆ ಆನೆಗಳನ್ನ ಹಿಡಿಯೋ ಚಾನ್ಸು ಸಿಕ್ಕಲ್ಲ, ಏನಿಲ್ಲ. ಆ ನೆನಪಿಗಾಗಿ ಆ ಪಾಪದ ಆನೆನ ಹಿಡಿದ್ರು. ಅದು ವಾಟಳ್ಳಿ ಎಸ್ಟೇಟ್ ಅಂತ ನಮ್ಮ ಸಕಲೇಶ್ಪುರ ತಾಲೂಕು. ಅದು ತಪ್ಪಿಸ್ಕೊಂಡು ಹೋಗೇ ಆಗಿತ್ತು. ಅವತ್ತು ಭೀಮ ಅಡ್ಡ ಬಂತು ಅಂತೇಳಿ ಭೀಮಗೆ ಹೊಡೆದು ಮಲಗಿಸಿರು. ಅದು ಭೀಮ ಉಳಿದಿದ್ದೇ ಹೆಚ್ಚು. ಯಾವತ್ತು ಆನೆಗಳು ಹೀಗೆ ಈ ಥರ ಮುಖ ಮಾಡಿ ಮಲಗಿರೆ ಅವಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತವೆ. ಅದೇನು ಭೀಮನ ಅದೃಷ್ಟ ಚೆನ್ನಾಗೈತೆ, ಭೀಮಿಗೆ ಏನೂ ಆಗಲಿಲ್ಲ. ಆಮೇಲೆ ಭೀಮ ಎದ್ದು ನಿಂತ್ಕೊಂತು. ಆಮೇಲೆ ಭೀಮನ ಜೊತೆ ಇದ್ದು ಇನ್ನೊಂದೆರಡು ಪೆನ್ಸಿಲು, ಇನ್ನೊಂದು 2-3 ಆನೆಗಳು, ಪೆನ್ಸಿಲ್ ಕೊರೆ ಎಲ್ಲ ಭೀಮನ ಜೊತೆಗೆ ಬಂದಿತ್ತು. ನಾನಲ್ಲಿ ಮರದ ಮೇಲೆ ಕುತ್ಕೊಂಡು ನೋಡ್ತಾ ಇದ್ದೆ. ಅಷ್ಟೊತ್ತಿಗೆ ಈ ಏನಿದೆ ವಿಕ್ರಾಂತ್, ಇದು ವಾಟಳ್ಳಿ ಎಸ್ಟೇಟ್ ಅಂತಲ್ಲ ಹೋಯ್ತು. ಅದು ಅವತ್ತಲ್ಲಿ ತಪ್ಪಿಸ್ಕೊಂಡಿದ್ರೆ ಆಗ್ತಿತ್ತು. ನಮ್ಮಲ್ಲೊಬ್ಬ ಇದ್ದಾನೆ ಮಹಾನ್, ಇವನು ಹಿಂದೆ ಅವನು ಭೀಮಿಗೆ ಇಂಜೆಕ್ಷನ್ ಕೊಟ್ಟನು, ಮದನ ಅಂತ. ಇವನು ಹೋಗಿ ಅದನ್ನ ಇರೋದನ್ನ ಪತ್ತೆ ಮಾಡಿ 2 ಗಂಟೆ ಹೊತ್ತಿಗೆ ಡಾಟ್ ಮಾಡಿ ಅಲ್ಲಿಂದ 1-2 ಕಿಲೋಮೀಟರ್ ಹೋಗಿ ಬಿದ್ದೋಯ್ತು. ಆನೆನ ನಾವು ಲಾರಿಗೆ ಹತ್ಸೋವರೆಗೂ ಆನೆ ಮೈ ಮೇಲೆ ಒಂದು ಚಿಕ್ಕ ಗಾಯ ಇರಲಿಲ್ಲ, ಒಂದು ರಕ್ತದ ಹನಿ ಇರಲಿಲ್ಲ. ಆನೆ ಸದೃಢವಾಗಿತ್ತು. ಮೇಯ್ನ್ ರೋಡಲ್ಲೇ ಕಳಿಸಾಯಿತು. ನಾನು ಪ್ರತಿ ಸತಿನೂ ಹೇಳ್ತೀನಿ, ಏನು ಸಕ್ಕರೆ ಬೈಲಿದೆ, ಇದು ಸಕಲೇಶ್ಪುರ ಭಾಗದಿಂದ ಸುಮಾರು 10ಕ್ಕೂ ಹೆಚ್ಚು ಆನೆಗಳು ಸತ್ತೋಗ್ಯವಲ್ಲಿ. ಭೂಮಿ ಒಳಗೆ 10ಕ್ಕೂ ಹೆಚ್ಚು ನಮ್ಮ ಆನೆಗಳದ್ದು ಸ್ಕೆಲಿಟನ್ ಇದೆ. ಇತ್ತೀಚೆಗೆ ಒಂದು ಆನೆದು ಕಿವಿನೇ ಹೋಯ್ತು. ಆಮೇಲೆ ಇತ್ತೀಚೆಗೆ ನಮ್ಮ ಅಡ್ಕ ಬಡ್ಕೊಂಡು ಒಂದು ಕಾಲು ತಿರುಗಿ ಹೋಯ್ತು. ಈ ಆನೆಗೆ ನಾನು ಇದನ್ನ ಫಸ್ಟ್ ಬಿಟ್ಟ ದಿವಸ ಹೊರಗಡೆ ಅವತ್ತು ನಾನು ಹೋಗಿದ್ದೆ. ಅವತ್ತು ಕಾಲಲ್ಲೆಲ್ಲ ಗಾಯಗಳಿದ್ದು, ತೊಡೆಯಲ್ಲಿ ಗಾಯ ಇತ್ತು, ಹೆದರಿ ಕೂಗ್ತಿತ್ತು. ಈಗ ಏನಾಗಿದೆ ಅಂದರೆ ಇದೆಲ್ಲ ಗಾಯ ಆಗಿರೋದು, ಕಾಲಿಗೆ ಗಾಯ ಆಗಿರೋದು ಬೇರೆ ಯಾವುದೂ ಅಲ್ಲ. ಒಂದು ಉದ್ದನೆ ಕೋಲಿಗೆ ತುದಿಗೆ ಒಂದು ಚೂಪಾದ ಅದು ಮಾತು ಕೇಳಲಿಲ್ಲ ಅಂತ ಹೇಳಿ ಉಗುರು ಸಂದಿಗೆ ಚುಚ್ಚೋದು, ಕಾಲಿಗೆ ಚುಚ್ಚೋದು ಮಾಡ್ತಾರೆ. ಆದರೆ ಇದ್ಯಾವುದನ್ನು ಮಾಡ್ದಲೇ ದೊಡ್ಡರ್ವೆ ಮತ್ತು ನಮ್ಮ ಮೊತ್ತಿಗೋಡು ಆಮೇಲೆ ದುಬಾರಿಯಲ್ಲಿ ಪಳಗಿಸ್ತಾರೆ. ಆ ವಿಷ್ಣು ಅನ್ನೋ ಒಂದು ಏನು ಹೆಸರಿಟ್ಟರು, ಆ ಆನೆ ಕೆರೆಕಟ್ಟೆ ಶೃಂಗೇರಿ ಭಾಗದಲ್ಲಿ ಒಂದೇ ಸ್ಪಾಟಲ್ಲಿ 2 ಜನ ಹೊಡೆದು ಅದನ್ನ ಕುದುರೆಮುಖದಲ್ಲಿ ಹಿಡಿತೀವಿ. ಒಂದೇ ಒಂದು ಗಾಯ ಇಲ್ದಲೆ ಹೊರಗೆ ಬಂದಿದ್ದು ರೆಡಿಯಾಗಿ 2 ತಿಂಗಳಿಗೆ. ಒಂದು ಮದ ಬಂದಿರೋ ಒಂದು ಭಯಂಕರ ಒಂದು ಒಂಟಿ ಸಲಗ, ಅದೇನು ಕಡಿಮೆ ಆನೆ ಏನಲ್ಲ. ಹೊರಗಡೆ ಪ್ರಪಂಚಕ್ಕೆ ಇನ್ನೂ ಒಂದು ಫೋಟೋಗಳು ಸಿಕ್ಕಿಲ್ಲ. ಆದರೆ ನಾವು ಅವತ್ತು ಮೊದಲೇ ಅದ್ರ ಹಿಂದ್ಗಡೆ ನಾವು ತಿರುಗಾಡಿದರಿಗೆ ಗೊತ್ತು. ಅದು ಅಟ್ಟಿಸ್ಕೊಂಬಂದಾಗ ಓಡಿ ತಪ್ಪಿಸ್ಕೊಂಡರಿಗೂ ಗೊತ್ತು ಕುದುರೆಮುಖ ಕಾಡಲ್ಲಿ. ಆದರೆ ದೊಡ್ಡ ಅರಿವೆಲಿಗೆ ಆಗಲೇ ರೆಡಿಯಾಗಿ ಹೊರಗೆ ಬಂದಿದೆ. ಆದರೆ ವಿಕ್ರಾಂತ ಆನೆದು ಕೈ ಕಾಲು ಎಲ್ಲ ಕೊಳ್ತೋಗ್ತಿದೆ. ಯಾಕೆ ಹಂಗಾಗ್ತಿದೆ? ಈ ಹಿಂದೆ ಒಂದು ಆನೆದು ಕಿವಿ ಹೋಯ್ತು, ಕೊಳತೆ ಹೋಯ್ತು, ಕಿವಿಯೇ ಇಲ್ಲ ಅದಕ್ಕೀಗ. ಅದು ಹೆಂಗೋ ದೇವ್ರ ದಯಿಂದ ಅದೇನೋ ವಾಸಿ ಆಯಿತು. ಯಾಕೆ ಹಂಗಾಗ್ತದೆ? ವಿಕ್ರಾಂತನ ಯಾಕೆ ಹಿಡ್ಕೋದ್ರಿ? ವಿಕ್ರಾಂತನ ಹಿಡಿಯೋಕೆ ನಿಮ್ಗೆ ಯಾರು ಹೇಳ್ತಾರೋ? ನೀವು ಅಧಿಕಾರಿಗಳು ನಿಮ್ಮವಲ್ಲ ಆನೆಗಳು. ಯಾರಿಗೂ ಏನು ತೊಂದರೆ ಕೊಡ್ದಿಲ್ಲ ಆನೆಗಳು ಹಿಡಿಯೋಕ್ಕೆ ನೀವು ಯಾರು? ಈಗ ವಿಕ್ರಾಂತನ ಕಷ್ಟ ಯಾರು ಸ್ಪಂದಿಸರ್ ಯಾರು? ಈಗ ಯಾರು ವಿಕ್ರಾಂತ ಆಗಿರೋ ಅನ್ಯಾಯಕ್ಕೆ ಯಾರು ಹೊಣೆ ಯಾರು? ಈಗ ವಿಕ್ರಾಂತನ ಇದಕ್ಕೆ ಯಾರು ಹೊಣೆ ಆಗ್ತೀರಾ? ಸಕಲೇಶ್ಪುರ ಹಾಸನ ಭಾಗದ ನೀವುಗಳು ಹೊಣೆ ಆಗ್ತೀರಾ? ಅಲ್ಲಿ ಸಕ್ಕರೆ ಬೈಲಿನ ಅಲ್ಲಿರೋ ಸಿಬ್ಬಂದಿಗಳು ಇಲ್ಲ ಕರ್ನಾಟಕ ಸರ್ಕಾರ ಹೊಣೆ ಆಗ್ತೀರಾ? ಒಂದು ಆನೆನ ನೀವು ಸತ್ತರೆ ನಿಮ್ಗೆ ಭಾರಿ ಸುಲಭ, ನೀವು ಏನಂತ ಕೊಟ್ಬಿಡ್ತೀರಿ, ಬಹು ಅಂಗ ವೈಫಲ್ಯದಿಂದ ಈ ಆನೆ ಸತ್ತೋಯ್ತು ಅಂತ. ಅಂದರೆ ಮೆದುಳು, ಹೃದಯ, ಲಿವರು, ಕಿಡ್ನಿ ಎಲ್ಲ ಸೇರಿಬಿಡ್ತವೆ ಬಹು ಅಂಗ ಅಂದ್ಬಿಟ್ಟು. ಅದೇ ಥರ ನೀವು ಸ್ಟೇಟ್ಮೆಂಟ್ ಕೊಟ್ಟು ಯಾರು ಕೇಳೋರಿಲ್ಲೋ ಇದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ, ಈ ಆನೆ ಬಗ್ಗೆ ಏನಾದರೂ ಮಾಡಿ ಉಳಿಸೋಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು. ಯಾಕೆಂದರೆ ಫಾರೆಸ್ಟ್ ಮಿನಿಸ್ಟ್ರಿ ಇಲ್ಲ. ಹಾಗಾಗಿ ಆದಷ್ಟು ಬೇಗ
ಹೊರಗಡೆಯಿಂದ ಎಲ್ಲರೂ ಡಾಕ್ಟರ್ ತಂದು, ಈಗ ಚಟ್ಟಿಯಪ್ಪನವರು ಅವರ ಆರೋಗ್ಯ ಸರಿ ಇಲ್ಲ, ಬೇರೆ ಯಾರಾದರೂ ಡಾಕ್ಟರ್ಗಳನ್ನ ಯಾರನ್ನಾರು ಕರ್ಕೊಂಡೋಗಿ ಅದು ಕಾಲೆಲ್ಲ ಕೊಳೆತು ಹೋಗ್ತಾ ಇದೆ, ಕಾಲಿನ ಹೀಗೆ ಆದರೆ ಕಾಲಿನ ಉಗುರು ಬಿದ್ದೋಗ್ಬೋದು. ಸಾಮಾನ್ಯಕ್ಕೆ ಏಷ್ಯಾದ ಆನೆಗಳಿಗೆ ಮುಂದಿನ ಕಾಲಲ್ಲಿ 5 ಉಗುರುಗಳಿರ್ತವೆ. ಇದರಲ್ಲಿ 2 ಉಗುರುಗಳು ಉಳಿಯೋದೇ ಕಷ್ಟ. ಆಮೇಲೆ ಹಿಂಭಾಗದ ಕಾಲಲ್ಲಿ ಅದು ಸಿಕ್ಕಾಪಟ್ಟೆ ಗಾಯ ಆಗಿದೆ, ಕೊಳತು ಹೋಗ್ತಾ ಇದೆ. ಸರಿಯಾದ ಮೆಡಿಷನ್ ಇಲ್ಲ ಅಷ್ಟೇ. ಆನೆಗೇನು ಬೇರೆ ಏನಾಗಿಲ್ಲ, ಮೆಡಿಷನ್ ಒಳ್ಳೇದು ಸಿಗ್ತಾ ಇಲ್ಲ. ಮಾವುತರುಗಳೇ ಹೋಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ನಿಮ್ಗೆ ಆಗದಿಲ್ದ್ರೆ ಸಕ್ಕರೆಬೈಲ ಕ್ಯಾಂಪ್ನ ಅಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ. ಬೇಗ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರೆ ನಿಮ್ಗೆ ಆಗದಿಲ್ದ್ರೆ ಕೇರಳದವ್ರನ್ನೋ ಇಲ್ಲ ತಮಿಳ್ನಾಡಿನವ್ರನ್ನ ಇನ್ನು ಯಾವ್ದು ಅಲ್ಲಿಂದ ಕರ್ಕೊಬಂದು ಯಾವ್ದಾರ ಡಾಕ್ಟರ್ಗಳನ್ನ ಒಂದು ತಿಂಗಳಿಟ್ಟು ಆನೆನ ಉಳಿಸ್ಬೇಕು. ಕಾಲಿನಿಂದ ಬಿಡುಗಡೆ ಆಗಿತ್ತು, ನಾನು ಹೋದ ದಿವಸನೇ ಬಿಡುಗಡೆ ಆಗಿತ್ತು. ಆವಾಗ ಗಾಯ ಇತ್ತು, ಆದರೆ ಇದ್ದಕ್ಕಿದ್ದಂಗೆ ಇಷ್ಟು ಗಾಯ ಅದು ಹೇಗಾಯಿತು? ಉಗುರು ಸಂಧಿ ಗಾಯನೇ ಇರಲಿಲ್ಲ, ಅದೇ ಗಾಯ ಆಯಿತು. ಅದ್ರ ಬಗ್ಗೆ ಎಲ್ಲ ತನಿಖೆ ಆಗ್ಬೇಕು. ಕಾಡಾನೆ ಬೆಳೆಗಳು ಏನೂ ಮಾಡಲಿಲ್ಲ, ಏನು ಇದು ಆಗಲಿಲ್ಲ ಅಂದರೆ ಯಾರು ಮಾಡಿರ್ಬೋದು, ಕಿತಾಪತಿ ಕೆಲಸ ಮಾಡಿರ್ಬೋದು, ಅದು ಹೇಳೋಕ್ಕಾಗಲ್ಲ. ಯಾಕೆಂದ್ರೆ ಮನುಷ್ಯ ಅಲ್ಲ. ಒಂದೊಂದು ಪ್ರಾಣಿಗಳಿಗೆ ಒಂದೊಂದು ಕಡೆ ವಿಷ ಏನೆಲ್ಲ ಇರ್ತದೆ. ಚೇಳಿಗೆ ಹಿಂಗಡೆ ಬಾಲದಲ್ಲಿರುತ್ತೆ ವಿಷ, ಹಾವುಗಳಿಗೆ ಹಲ್ಲಲ್ಲಿರ್ತದೆ ವಿಷ, ಹೀಗೆ. ಆದರೆ ಮನುಷ್ಯರಿಗೆ ಇಡೀ ಮೈ ತುಂಬನೂ ವಿಷ. ಮನುಷ್ಯಗೆ ಒಬ್ಬನ ಸಹಿಸೋಕ್ಕಾಗ್ದಲೇ ಇನ್ನೊಬ್ಬನ ಆನೆಗೆ ಮಾಡಿರೋ ನಿರ್ದೇಶನ ಕರ್ನಾಟಕದ ಆನೆ ಕ್ಯಾಂಪಲ್ಲಿ ಉಂಟೋದು ಬೇಕಾದಷ್ಟು ಆಗಿದೆ, ಹಿಂದೆ ಆಗಿದ್ದಾವೆ, ಈಗಲೂ ಆಗ್ತಾ ಇದೆ, ಇನ್ನು ಮುಂದೇನೂ ಆಗ್ತದೆ. ಎಲ್ಲ ಸರಿ ಇತ್ತು. ಈಗ 1 ತಿಂಗಳಿಂದ 15 ದಿವಸದಿಂದ ಅಲ್ಲ 20 ದಿವಸದಿಂದ ವಿಕ್ರಾಂತ್ಗೆ ಗಾಯಗಳು ವಾಸಿ ಆಗ್ತಿಲ್ಲ, ಹೊಸ ಗಾಯಗಳಾಗಿದ್ದಾವೆ. ಅವು ಹೇಗಾದು, ಅವು ಯಾಕೆ ವಾಸಿ ಆಗ್ತಾಯಿಲ್ಲ, ಅದ್ರ ಬಗ್ಗೆ ತನಿಖೆ ಆಗಬೇಕು. ಸುಂದರವಾದ ಒಂದು ಒಳ್ಳೆ ಮೈಕಟ್ಟಿನ ನಮ್ಮ ಭೀಮನ ಸಹಚರನಾಗಿದ್ದ. ಆಮೇಲೆ ಒಂದು ಸತಿ ಭೀಮನ ಹತ್ರ ಮದ ಬಂದಾಗ ಭೀಮನ ಹತ್ರ ಫೈಟಿಗೂ ಬಂದ. ಭೀಮನು ಒಂದೇ ಹೊಡೆತಕ್ಕೆ ಬಿದ್ದು ಓಡಿದ. ಅದೆಲ್ಲ ಮದ ಬಂದಾಗ ಆಗಿರೋದು. ಅದೆಲ್ಲ ಮಾಮೂಲಿ ಇರಲಿ. ಅಂಥ ಒಂದು ಸುಂದರವಾದ ಒಂದು ಆನೆನ ಬೇಕು ಅಂತಲೇ ಈ ಮಟ್ಟಕ್ಕೆ ತಂದು ಹಾಕಿದ್ದಾರೆ. ಅಂದರೆ ಹಾಸನ ಜಿಲ್ಲೆಯಲ್ಲಿ ಆನೆ ಹಿಡಿಯೋಕ್ಕೆ ಈ ವಿಕ್ರಾಂತ ಆನೆದ ಹೆಸರೇ ಇರಲಿಲ್ಲ. ಆದರೆ ವಿಕ್ರಾಂತನ ಆನೆ ಹಿಡಿದು ದೊಡ್ಡ ಆನೆನ ಈ ಸ್ಥಿತಿಗೆ ತಂದಿದ್ದಾರೆ. ಈಗ ಅದಕ್ಕೆ ಯಾರು ಹೊಣೆ ಆಗ್ತಾರೆ ಅನ್ನೋದನ್ನ ನಾವು ಕೇಳಬೇಕು. ಯಾಕೆಂದರೆ ಅದಕ್ಕೆ ಜ್ವರ ಬಂದಿದೆ ಆನೆಗೆ, ಮಳೆಗಾಲ ಬೇರೆ ಶುರು ಆಯಿತು. ಮೇಲೆ ಏನಾರ ಶೆಡ್ ಹಾಕಿ ಏನಾರ ಟಾರ್ಪಲ್ ಹಾಕಿ ನೀರು ಬೀಳ್ದಂಗೆ ನೋಡ್ಕೋಬೇಕು. ಅಷ್ಟೇ ಅಲ್ಲ, ಒಳ್ಳೆ ಆಹಾರಗಳು ಕೊಡಬೇಕು, ಮತ್ತು ಒಳ್ಳೆ ಇಂಜೆಕ್ಷನ್ಗಳು ಕೊಡಬೇಕು, ಮಾತ್ರೆಗಳನ್ನ ಕೊಡಬೇಕು. ಈ ಕಾಲದಲ್ಲಿ ಆರೋಗ್ಯದ ಬಗ್ಗೆ ತುಂಬಾ ಮುಂಜಾಗ್ರತೆ ವಹಿಸಬೇಕು ಅಂತೀರಾ ನೀವು, ಸಂಬಂಧಪಟ್ಟ ಅಧಿಕಾರಿಗಳು? ಯಾಕೆ ಎಲ್ಲ ಬಿಡಿ, ಪ್ರಾಣಿಗಳನ್ನೆಲ್ಲ ಏನು ಆನೆಗಳಿದಾವೆಲ್ಲ ತಂದು ಕಾಡಿಗೆ ಬಿಡಿ. ನಿಮ್ಮ ಕೈಯಲ್ಲಿ ಆಗಲ್ಲ ಅಂದಮೇಲೆ, ನಿಮ್ಮ ಕೈಯಲ್ಲಿ ಅವುಗಳನ್ನ ಸಾಕೋಕ್ಕಾಗಲ್ಲ ಅಂದಮೇಲೆ ಒಂದು ಆನೆಗಳನ್ನ ಬಿಟ್ಬಿಡಿ, ಹೋಗಲಿ, ಎಲ್ಲ ಸರಿ ಆಗ್ತದೆ.